KCET ಎಕ್ಸಾಮ್ ಬರೆದಿರೋರು ಯಾರ್ಯಾರೆಲ್ಲ KEA ಥ್ರೂ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಇದ್ದೀರಾ ಅವರು ಕೌನ್ಸಿಲಿಂಗಿಗೆ ಎಲಿಜಿಬಲ್ ಆಗಬೇಕು. ಎಲಿಜಿಬಲ್ ಆಗಬೇಕು ಅಂತಂದರೆ ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದು ಆಫ್ಲೈನಲ್ಲೇ ಮಾಡ್ಕೋಬೇಕಾಗುತ್ತೆ. ಎಲ್ಲಿ ಮಾಡ್ಕೋಬೇಕಪ್ಪ ಅಂತಂದರೆ KE ಆಫೀಸ್ ಬಂದುಬಿಟ್ಟು 18th ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ ಬೆಂಗಳೂರಲ್ಲಿರುತ್ತೆ. ಅಲ್ಲೋಗಿ ಮಾಡ್ಕೋಬೇಕಾಗುತ್ತೆ. ಯಾವ ಟೈಮಿಂಗ್ಸಪ್ಪ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಮಾಡ್ಕೊಳೋದಕ್ಕೆ ಅಂತಂದರೆ ಫ್ರಮ್ 11th ಮೇ ಟು 22nd ಮೇವರೆಗೂ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಯಾವ ಡೇಟ್ ಬೇಕು ಯಾವ ಟೈಮ್ ಬೇಕು ಅದನ್ನು ನಿಮಗೆ ಚೂಸ್ ಮಾಡ್ಕೊಳಕ್ಕೆ ಕೂಡ ಆಪ್ಷನ್ ಕೊಟ್ಟಿದ್ದಾರೆ KEA ವೆಬ್ಸೈಟ್ ಅವರು. ಅದಕ್ಕೆ ಏನಪ್ಪ ಮಾಡಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋಂಥ ಲಿಂಕಲ್ಲಿ ಓಪನ್ ಮಾಡಿಬಿಟ್ಟು ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಪಾಸ್ವರ್ಡ್ ಕ್ಯಾಪ್ಚಾ ಹಾಕ್ಬಿಟ್ಟು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬಂದಿರೋದನ್ನ ಎಂಟರ್ ಮಾಡಿ ಲಾಗಿನ್ ಆದರೆ ನಿಮಗೆ ಯಾವ ಸ್ಲಾಟ್ ಬೇಕು ಯಾವ ಡೇಟ್ ಬೇಕು ನೀವು ಚೂಸ್ ಮಾಡ್ಕೋಬೋದು. ಚೂಸ್ ಮಾಡ್ಕೊಂಡಿದ್ದಾದಮೇಲೆ ನೀವು ಏನೇನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಅಂತ ನಾನು ಈಗ ಹೇಳ್ತೀನಿ. ಒಂದು ಸೆಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್, ಒಂದು ಸೆಟ್ ಜೆರಾಕ್ಸ್ ತೊಗೊಂಡೋಗ್ಬೇಕಾಗುತ್ತೆ. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಅಂದರೆ KCET ಅಪ್ಲಿಕೇಶನ್ ಫಾರ್ಮ್, ನೆಕ್ಸ್ಟ್ KCET ಅಡ್ಮಿಟ್ ಕಾರ್ಡ್ ಅಂದರೆ ಸಿಗ್ನೇಚರ್ ಇರೋ ಅಂಥದ್ದು, ಇನ್ವಿಜಿಲೇಟರ್ದು, ನೆಕ್ಸ್ಟ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್,